ಎಂಥ ಕೆಲಸ ಮಾಡ್ಕೊಳಪ್ಪ. ಮನ್ಯಾಳ ಮುಂಡಿಗೆ ದುಡ್ಡು ಕೊಟ್ಟು ಸುಮ್ಮನೆ ನಾವು ಕೈ ಅನ್ನೋದೆಲ್ಲ ಕಳ್ಕೊಂಡಂಗಾತಲ್ಲ. ನಾವು ಯಾರ ತಮ್ಯಾಗಳಿದ್ದಕ್ಕೆ ಕೊಡಕ್ಕೆ ಹೋಗ್ಬಾರ್ದು ಹೇಳು. ಅವಾಗ ಇವರೆಲ್ಲ ದೀಪನೂ ಈ ಕೆಂಚೆ ಎದುರಿಗೂ ಚೆನ್ನಾಗಿರಲಿ ಅಂತೇಳಿ ಏನೋ ಕೊಟ್ವಿ. ಈಗ ಸುಮ್ಮನೆ ನಮ್ಮ ಕೈಯೊಳಗೆ ಕಳ್ಕೊಂಡಂಗಾತು ಹೋಗತ್ತ. ಅವ್ರ ಮ್ಯಾಗಳಿದ್ದಕ್ಕೆ ಕೊಟ್ಟಿದ್ದಕ್ಕೆ ನೋಡಿ ಇವತ್ತು ಹೆಂಗಾತು. ಏನು ಮಾಡೋಣ ನಾವು ದುಡುಕ್ಬಿಟ್ಟೆ. ಏನು ಈಗ ಇವ್ರ ಮ್ಯಾಗ ಇದಕ್ಕೆ ಸಂತಪ್ಪನ ಎದ್ರಿಗೂ ದೀಪಿ ಎದ್ರಿಗೂ ಚೆನ್ನಾಗಿರ್ಲಿ ಯಾಕೆ ಅಂಚೆ ಎದ್ರಿಗೂ ಅಂತೇಳಿ ಕೊಟ್ನಪ್ಪ. ಏನು ಮಾಡೋಣ ನಮಗಾಗಿತ್ತು ಹೋಗತ್ತ. ಇದೊಳ್ಳೆ ಸವಾಸಾತು ನಾನು ಕೈಯೊಳಗೆ ದುಡ್ಡು ಕಳ್ಕೊಂಡು ಇವತ್ತು ಹೋಗತ್ತ. ಏನು ಮಾಡ್ಬೇಕು ಅಂಬೋದು ಗೊತ್ತಿಲ್ಲ. ಕೇಳ್ದೆ ಅದು ದಿಸ್ಕಿಲ್ಲ ಕೇಳಿದೆ. ಹೋಗಿ ಕೇಳಿ ಬಂದಿದ್ದೀನಿ. ಕೊಡ್ತೀನಿ ಅಂತ ಹೇಳೈತೆ ನೋಡೋಣ ತಡಿ. ಏನು ಮಾಡೋಕ್ಕಾಗುತ್ತೆ. ಇವಾಗ ನಾವು ಜೋರು ಮಾಡೋಕ್ಕಾಗಲ್ಲ. ಈಗ ಕೊಟ್ಟು ನಾವು ಯಾತು ಬರೆಸ್ಕೊಂಡು ಇಲ್ಲ ಎಂಥದ್ದು ಇಲ್ಲ. ಸುಮ್ಮನೆ ದುಡ್ಡು ಇಸ್ಕೊಂಡಿರೋದು ಕೊಟ್ಟಿರೋದು ಅಷ್ಟೇ. ಇವಾಗ ನಾವೇನೊಂದು ಸೈನ್ ಹಾಕ್ಸ್ಕೊಂಡಿಲ್ಲ, ಅವನ ಕೈ ಬರವಣಿಗೆ ಬರ್ದಿಲ್ಲ, ಅವನ ಡೇಟ್ ಇಕ್ಕಿಲ್ಲ, ಎಂಥದ್ದು ಇಲ್ಲ. ಇವಾಗ ನಾವು ಕಂಪ್ಲೇಂಟ್ ಮಾಡೋಕ್ಕೂ ನಾವು ಏನು ಮಾಡೋಕ್ಕೂ ಆಗಲ್ಲ. ಸುಮ್ಮನೆ ಗಮ್ತೀವಿ ಅಷ್ಟೇ. ಕಂಪ್ಲೇಂಟ್ ಕೊಡ್ತೀವಿ ಅಂತ ಎದುರು ನಮ್ಮ ತಂಗಂದು ಎಷ್ಟೇನೆ. ಇವಾಗ ನಮ್ಮ ತಗ ಏನೋ ಸಾಕ್ಷಿ ಆಧಾರಗಳಿಲ್ಲ, ದುಡ್ಡು ಕೊಟ್ಟಿರೋದು ಅಂದಮೇಲೆ ಅವತ್ತೆ ಮಾಡಿ ಕೇಳೋ ಅಂಥದ್ದಿಲ್ಲ ಇವಾಗಿನ ಕಾಲದಾಗಿ. ಬಾರೇ ಏಳ ತಕ ಬಿಡಲ್ಲ. ಸಣ್ಣ ಪಣ ಇನ್ ಮುಂದೂ ಸತ್ಯಕ್ಕ ಇನ್ ಮುಂದೂ ಏಳ ತಕ ಬಿಡಲ್ಲ. ಜುಟ್ಟು ಇಟ್ಕೊಂಡು ಹೇಳ್ಕೊಂಬಂದಿದ್ದೀನಿ. ಬಾರೇ ಹೇಳು. ನನಗೆ ತೆಗ್ದು ರೀತಮ್ಮನ ಬ್ಯಾಗ್ನಾಗ ಇಕ್ಕಿದ್ದು ಅಂತ ಹೇಳೋವರೆಗೂ ಬಿಡಲ್ಲ. ಏ ರೀತಾ, ಯಾಕೆ ನಮ್ಮ ಸವಿತಮ್ಮ ನಂಗೆ ಜುಟ್ಟು ಇಟ್ಕೊಂಡು ಹೇಳ್ಕೊಬತ್ತಾ ಇದೆಯಾ? ಯಾಕೆ ಈ ಕಳ್ಳಿ ಯಾಕೆ ಹಿಂಗೆ ಹೇಳ್ಕೊಂಬತ್ತಾ ಇದ್ದಾಳೆ? ಯಾಕೆ ಅವಕ್ಕ ನಂಗೆ ಹೇಳ್ಕೊಬತ್ತಾ ಇದೆಯಾ? ಇವಳು ಕಿವೆಗಳವ ನಾನು ಬ್ಯಾಗ್ನಾಗ ಇಕ್ಕಿರೋದು ಇವಳೇ ಕಣೆ ಪದ್ಮ. ನಾನು ನೀನು ಅನ್ಕೊಂಡಿದ್ದೆ ಈ ಮನೆ ಬಿಟ್ಟು ಹೋಗ್ಲಿ ಅಂತ ನೀನೇ ಮಾಡ್ದೇನೋ ಅಂತ ಅನ್ಕೊಂಡಿದ್ದೆ. ನಾನಂತೂ ಮಾಡಿಲ್ಲ. ಇವಳು ಮಾಡಿರೋದು ನೋಡಿ. ಈ ಬದುಕ ಇವಳು ಮಾಡ್ಯವಳೆ. ಈ ಮನೆ ಬಿಟ್ಟು ಹೋದ್ರೆ ಸಾಕು ಅಂಬ ಒಂದು ಇದಕ್ಕೋಸ್ಕರನ ಏನು ಮಾಡಿದಾಳು ನೋಡಿ ಇವಳು. ಅಲ್ಲ ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳಿ ಅಂಥ ಕೆಲಸಗಳು ಮಾಡ್ಯವಳೆ. ನಾನು ಮಾಡಿಲ್ಲ ಕಣೆ, ನಾನು ಮಾಡಿಲ್ಲ. ಈಗ ನನ್ನ ಮೇಲೆ ಇಕ್ಕಕ್ಕೆ ಬಂದಾಳು ನೋಡ್ದಡಪ್ಪ ಈ ಕೇಸ. ಅಲ್ಲ ನನ್ನ ಮೇಲೆ ಹಾಕಕ್ಕೆ ಬಂದಾಳು ನೋಡ್ದಡಪ್ಪಯ್ಯ. ದಡಮ್ಮ ನೋಡ್ದಡಮ್ಮ, ನಾವೆಲ್ಲ ಚೆನ್ನಾಗಿರೋದಕ್ಕೆ ನಮ್ಮ ಮೇಲೆ ಇಲ್ಲದ್ದು ಇದು ಮಾಡಕ್ಕೆ ಬಂದಾಳು ನೋಡಿ ಇವಳು. ನಮಗೆಲ್ಲ ಗೊತ್ತೈತೆ ಬಿಡಮ್ಮ ಸವಿತಾ. ಯಾವಳ ಕಳ್ಳಿ ಅಲ್ಲ, ಯಾವಳು ಹೊತ್ಕೊಂಡವಳೆ ಎಂಬುದು ನಮಗೆಲ್ಲ ಗೊತ್ತೈತೆ. ರೀತಮ್ಮ, ನೀನು ಹಿಂಗೆಲ್ಲ ಮಾಡಬೇಡ ನೋಡು. ದುಡ್ಡು ಇಟ್ಕೊಂಡು ಹಿಂಗೆ ಹೇಳ್ಕೊಬತ್ತಿ ಗೊತ್ತಾಗಲ್ಲ ನಿನಗೆ. ನಾನು ಬಿಡಲ್ಲ. ನನ್ನ ಮರ್ಯಾದೆ ಹೋಗೈತೆ ಅಂದ್ರೆ ನಾನು ಪಂಚಾಯತ್ಗೆ ಹಾಕ್ತಲೇ ಬಿಡಲ್ಲ. ಪ್ರೂವ್ ಮಾಡ್ತೀನಿ ಇವಳೇನೆ ಕಳ್ಳಿ ಅಂತೇಳಿ ನಾನು ಪ್ರೂವ್ ಮಾಡ್ತೀನಿ. ಇವಳು ಹಿಂದೆ ಇನ್ನು ಯಾರು ಇದಾರೆ ಅದೆಲ್ಲ ಬಂಡವಾಳ ಬಯಲ್ಗೆ ಹೇಳ್ತೀನಿ. ನಾನಂತೂ ಬಿಡಲ್ಲ ಸಣ್ಣಪ್ಪಣಯ್ಯ, ಬಿಡಲ್ಲ ನಾನು. ನೀನು ಇಲ್ಲೋದು ಆ ಥರ ಆಡ್ತೀಯ. ನೀನು ಇಲ್ಲೋದೆಲ್ಲ ನಮ್ಮ ಹೆಣ್ಮಕ್ಳನ್ನು ನಮ್ಮನ್ನು ದೂರ ಮಾಡ್ಕೊಂಬಕ್ಕಾಗಿ ನಾ ಇಲ್ಲೂ ತಂದಿಕ್ಬೇಡ. ಅವ್ರು ಯಾಕಂತ ಮಾಡ್ತಾರೆ. ತಾಂಡಿರಾಳ್ ನೀನು ನಮ್ಮ ಮನೆಯಕ್ಕೆ ಬಂದಿಲ್ಲ ಅಂದಮೇಲೆ ನೋಡ್ಮಮ್ಮ. ಅಲ್ಲ ನೋಡು, ನನ್ನ ಹೆಂಡತಿ ಮೇಲೆ ಎಂತ ನಿಷ್ಠೂರ. ನಿಮ್ಮ ಅಕ್ಕ ಇಲ್ಲದ್ದೆಲ್ಲನ ನೋಡಿ ನಿಮ್ಮ ಒಳ್ಳೆಯರಾಗಕ್ಕಾಗಿನೇ ಎಂಥದ್ದು ಮಾಡ್ತಾ ಐತೆ. ನಾವು ನಂಬಲ್ಲ ಬಿಡು, ಏನಂದ್ರು ನಂಬಲ್ಲ. ಆಯ್ತು ಸಣ್ಣಪ್ಪಣಯ್ಯ, ನೀನು ನಂಬಲ್ವಾ? ನಾನು ಇದನ್ನ ಪಂಚಾಯತಿಗೆ ಹಾಕ್ತೀನಿ, ಬಿಡಲ್ಲ. ನಾನು ಇವಾಗ ಹೋಗಿ ಗೌಡ್ರ ತಕ್ಕ ಹೋಗಿ ಕೇಳ್ಕೆ ಬರ್ತೀನಿ. ಅವ್ರೇನು ಐದಾರೋ ಇಲ್ವಾ 2 ದಿನ ಎಲ್ಲ ನಾವು ಹೋಗ್ಯವ್ರೆ ಅಂತೇಳಿ ಮಾತಾಡ್ತಿದ್ರು ಊರಾಗೆಲ್ಲನ. ಅವರು ಪಂಚಾಯತಿಗೆ ಹಾಕಿ ಇದನ್ನೆಲ್ಲ ಯಾಕೆ ಹೇಳ್ಕೊಟ್ರೆ, ಯಾಕೆ ಮಾಡಿಲ್ಲ ಅಂತೇಳಿ ಇವಳು ಬಾಯಿಂದಲೇ ಎಲ್ಲರ ಮುಂದೆ ನಾನು ಇದನ್ನೆಲ್ಲ ಸಾಬೀತುಪಡಿಸೋವರೆಗೂ ಸುಮ್ಮನಿರೋದಿಲ್ಲ ನೋಡು. ನನಗೆ ಯಾಕಂದರೆ ನಾನು ಭಾಳ ವಿಶ್ವಾಸದಾಗಿದ್ದೆ ನಿನ್ನ ಹತ್ರ. ನನಗೆ ಹಿಂಗಾಗಿರೋದು ಭಾಳ ಮನಸ್ಸಿಗೆ ಬೇಜಾರಾಗ್ಬಿಟ್ಟೈತೆ ಸಣ್ಣಪ್ಪಣಯ್ಯ. ಸತ್ಯಕ್ಕಯ್ಯ, ನನಗಂತೂ ಇಲ್ಲೋಡು, ನೀವು ಮಾಡಿರೋ ಇದಕ್ಕೆ ನಾನು ಇವತ್ತು ಮರಿಬಾರ್ದು. ನಿಮ್ಮ ಋಣದಾಗಿದ್ದೀನಿ, ಇಲ್ಲ ಅಂತಲ್ಲ. ನನಗೆ ಒಳ್ಳೇದೇ ಮಾಡಿದ್ದೀರಾ, ನನಗಂತೂ ಕೆಟ್ಟದ್ದು ಮಾಡಿಲ್ಲ. ನಾನು ಯಾವತ್ತೂ ನಿಮಗೆ ಕೇಳಿ ಬಯಸಿಲ್ಲ, ಬಯಸೋದಿಲ್ಲ, ಮುಂದೂ ಬಯಸಲ್ಲ. ಕೆಟ್ಟದ್ದು ಬಂದ್ರೂ ಬಯಸಲ್ಲ. ಯಾಕಂದ್ರೆ ನಾನು ನಿಮ್ಮ ಹತ್ರ ಅಷ್ಟು ವಿಶ್ವಾಸದಾಗಿದ್ದೀನಿ. ನನಗೆ ಸಣ್ಣಪ್ಪಣಯ್ಯ ಅಂದರೆ ನನಗೆ ಭಾಳ ಇಷ್ಟ, ಪಂಚ ಪ್ರಾಣ ನನಗೆ ಸಣ್ಣಪ್ಪಣಯ್ಯ ಅಂದರೆ. ಭಾಳ ಒಂಥರ ವಿಶ್ವಾಸದಾಗ ಚೆನ್ನಾಗಿದ್ದೀವಿ. ಅಂಥದ್ರಾಗೆ ನಂಬಿಕೆ ಇಟ್ಕೊಂಡು ನಾವು ಎಲ್ಲರೂ ಚೆನ್ನಾಗಿದ್ದವರು ಹಿಂಗಾಗ್ಬಿಟ್ರೆ, ಇವಳು ಇಂಥ ಮಾಡಿಬಿಟ್ರೆ ಹೆಂಗೆ ಅಂತ. ನಿನ್ನ ನಾಟಕ ಎಲ್ಲ ಆಡಕ್ಕೆ ಬರಬೇಡ. ಪಾಪ ಆ ವಕ್ಕನ ಮೇಲೆ ಯಾಕೆ ಹಾಕ್ತೀಯ? ಆ ವಕ್ಕನ ಮೇಲೆ ಹಾಕ್ಬೇಡ ನೋಡು ನೀನು. ಆ ವಕ್ಕನ ಮೇಲೆ ಹಾಕಿದೀಯ ಅಂದ್ರೆ ಸರಿ ಆಗೋದಿಲ್ಲ. ಆ ವಕ್ಕನ ಮೇಲೆ ಹಾಕ್ಬೇಡ ನೀನು. ಸುಮ್ಮನೆ ಪಾಪ 2 ಕಣ್ಗಿಲ್ಲದ ವಕ್ಕನ ಮೇಲೆ ಪಾಪ ಅವರೆಲ್ಲ ನೆನೆ ಮನೆ ಬಂದು ಊರಾಗ ಇದ್ದಾರೆ. ಅಂಥರ ಮೇಲೆ ಯಾಕೆ ಇಲ್ಲದ್ದು ಇಂಥದ್ದು ಗೋಬೆ ಕೂರ್ಸಕ್ಕೆ ಬಂದಿದೀಯಾ ನೀನು? ಒಳ್ಳೆಯಳಾಗಕ್ಕಾಗಿ ನಮ್ಮ ಅತ್ತೆ ಮಾಮಂತಾಗೆ ಇಲ್ಲ ಕಣೆ ಪದ್ಮ. ನಾನು ಒಳ್ಳೆಯಳಾಗಬೇಕಂತ ಯಾವುದೇ ಕಾರಣಕ್ಕೂ ನಾನು ಏನೂ ನಾಟಕ ಮಾಡ್ತಾ ಇಲ್ಲ. ಇಲ್ಲೋಡಿಲಿ, ನಾನು ಇದ್ದಂಗೆ ಹೇಳ್ತಾ ಇದ್ದೀನಿ. ಇವಳೇ ಮಾಡಿರೋದು. ನನ್ನ ಹತ್ರ ಸಾಕ್ಷಿನೂ ಇದೆ. ಬೇಕಾದರೆ ನಾನೆಲ್ಲ ಪ್ರೂವ್ ಮಾಡ್ತೀನಿ. ಅದೇನಾಗುತ್ತಾ ಆಗಲಿ ನೋಡೋಣ. ಅಯ್ಯಮ್ಮ, ಏನು ಇಂಥದ್ದಾಗೈತೆ. ನಮ್ಮ ಹುಡುಗ ಬಂದರೆ ಏನಿಲ್ಲ ಇವಾಗ ರೀತಾ ನಿನಗೆ. ಅವ್ನು ನಮ್ಮ ಮನೆಗೆ ಒಳಗೆ ಹಾಕಿ ಬೋಲ್ಟ್ ಹಾಕಿ ಬಂದಿದ್ದೀನಿ. ಅವ್ನು ರೋಚಿಗೆ ಎದ್ಬಿಟ್ಟವನೇ. ಏನಿಲ್ಲ, ನಾನು ಬೇಡ ಕಣಪ್ಪ, ಸುಮ್ಕಿರೇನ ಮಾಡ್ಕೊಂಬ್ಲೇಳು ಅಂತೇಳಿ ಸುಮ್ಮನಿರಿಸ್ಕೊಂಡಿದ್ದೀನಿ. ಅವ್ನಿಗೆ ಏನೋ ನಮ್ಮ ಹುಡುಗಿಗೆ ಗೊತ್ತಾಗ್ಬಿಟ್ರೆ ಇವಾಗ ಏನಿಲ್ಲ ಅವನು. ಅಯ್ಯಪ್ಪ, ಇಷ್ಟ ಆಡಲ್ಲ ಅವನು. ತಿರ್ಗಾ ಅವನ್ತಾಗ ಏನು ನಿನಗೇನೋ ಗ್ರಹಚಾರ ಕಂಡ್ರಿತಾ? ಅದೇ ಮತ್ತೆ ಕರ್ಕೊಂಬರ್ಬೇಕಾಗಿತ್ತು. ಗೊತ್ತಾಗ ಸುಮ್ಮನೆ ನಾಟಕ ಆಡ್ತಾ ಇದ್ದಾಳೆ. ಇಲ್ಲದ ನಂಗೆ ಅನ್ಕೊಂಡೆ ಏನೋ ಒಂದು ನಾಟಕ ತೆಗಿತಾಳೆ ಇವಳು. ನಾಟಕ ಗಿತ್ತಿ ಅಂತ ಅನ್ಕೊಂಡೆ, ಹಂಗೆ ಆಯ್ತು. ಇವಳ ನಾಟಕ ನಾವು ನಂಬಲ್ ಬಿಡು. ಅಲ್ಲೇ ನಾವು ತಡ ಇಲ್ಲ ನೋಡಿರೋದೇನೆ. ಅದಕ್ಕೆ ಮತ್ತೆ ಮಗ ಸೊಸೆ ಸೇರ್ದಿಲ್ಲದ ಇವಳು ನಾಟಕ. ಇಂಥ ನಾಟಕ ಎಲ್ಲನ ಇರೋದಕ್ಕೆ ಸೇರ್ದಿಲ್ಲದ ಇವ್ರೆಲ್ಲನ. ಮತ್ತು ನೋಡಿ ದೊಡ್ಡದಾಗ ಸಾಚಮ್ಮ ಮಾತಾಡ್ತಾಳೆ ದಡಮಯ್ಯ. ನನ್ನ ಮನೆ 1000 ಇರ್ತಾವೆ ಅಂತಾಳೆ. ನಮ್ಮ ಮನೆಗೂ ನಮ್ಮ ಅಪ್ಪ ಏನು ಮಾತಾಡ್ತಿದ್ವಿ, ನೋಡಪ್ಪ ನಮ್ಮ ಹುಡುಗಿಗೆ ಹೆಣ್ಣು ನೋಡ್ಬೇಕು, ಮಾಡಬೇಕು, ಎಲ್ಲ ಹೆಣ್ಣು ನೋಡಿ ಮಾಡೋಣ ಅಂತ ನಾವು ಮಾತಾಡ್ತಿದ್ರೆ ನನ್ನ ಬಗ್ಗೆನೇ ಮಾತಾಡ್ತಿದ್ರು ಅಂತ ಇಲ್ಲದೆಲ್ಲ ಕಲ್ಪನೆ ಮಾಡ್ಕೊಂಡು ಜಗಳ ಮಾಡಕ್ಕೆ ಬಂದವಳೆ. ನಾವು ಮಾತಾಡ್ತಿದ್ದೆ ಒಂದು, ಅವಳು ಏನು ಕೇಳಿಸ್ಕೊಂಡ್ಲೋ ಏನೋ ಯಾರಿಗೆ ಗೊತ್ತಮ್ಮ.
ಹಿಂಗೆ ಸುಮ್ಮನೆ ನಮ್ಮ ಮೇಲೆ ಇಲ್ಲದ್ದೆಲ್ಲ ನಾವು ಮಾತಾಡಿರಿ ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ಮುಚ್ಚೈ ಓ ಬಾಯೇ, ಏನು ಸುಳ್ಳು ಬಗ್ಳಬೇಡ. ನನಗೆಲ್ಲ ಗೊತ್ತಿರೋಂಥ ವಿಷಯನೇ ಜಾಸ್ತಿ ಮಾತಾಡಬೇಡ ಸವಿತಾ, ಮಾತಾಡಬೇಡ. ಸಣ್ಣ ಪಡಯ್ಯ, ನಾನು ಈ ಕೆಲಸ ಮಾಡಿಲ್ಲ 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 ಮಾಡಿಲ್ಲ. ಬಾಯಿ ಬಿಟ್ಟರೆ ಸರಿ ನೋಡಿ, ಹೇಳಿರ್ತೀನಿ. ಸಣ್ಣ ಪಡಯ್ಯನ ಮುಂದೆ ನೀನು ಬಾಯಿ ಬಿಡಬೇಕು, ಹೇಳ್ಬೇಕು. ನೀನಾಗಿ ನೀನು ಹೇಳ್ಬೇಕು, ನಾನು ಮಾಡಿದ್ದಡಪಯ್ಯ ಅಂತ ನೀನು ಒಪ್ಕೋಬೇಕು. ಅಲ್ಲಿವರೆಗೂ ಬಿಟ್ಟರೆ ಕೇಳೆ ನಾನು. ಓ ನಾನು ಎಂಥವಳು? ನಾನು ನಿನಗಿನ್ನ ಬಜಾರಿ ಕಣೆ, ನಾನು ಬಜಾರಿನೇನೆ. ಆದರೆ ಮಾಡಿಲ್ಲ ತಪ್ಪ ನನ್ನ ಮೇಲೆ ಹಾಕ್ಯಂಡ್ರೆ ನನಗೆ ಎಷ್ಟು ಸಿಟ್ಟು ಬರುತ್ತೆ ಗೊತ್ತೇ? ನಾನು ಮಾಡಿಲ್ಲ ಕಣೆ, ನಾನು ಅಂಥ ಕೆಲಸ ಮಾಡಿಲ್ಲ. ಪದ್ಮ, ನೀನು ತೆಗೆದಿಕ್ಕಿದ್ದಲ್ಲೇ ಸೀರೆನೂ ವಾಲೆನ ಬಂದು ನೋಡ್ಕೊಂಡಿದ್ದು ಹಿಂಗೆ ಮಾಡಿದಾಳೆ. ಇವು ನಂಬ್ತಾನೆ ಗಂಡ. ಬಿಡು, ನನ್ನ ಹೆಂಡ್ತಿ ಭಾಳ ಒಳ್ಳೆ ಕೆಲಸ ಮಾಡಿದ್ಲಿ, ಹಂಗೆ ಮಾಡಿಲ್ಲ. ಒಂದೇ ದಿವಸಕ್ಕೇನೆ ಹಿಂಗೆ ಮಾಡಿಬಿಟ್ಲು. ಆ ರೀತನ್ನ ಮನೆಯಿಂದ ಓಡಿಸ್ಬಿಟ್ಲು. ತೀರಾ ನಾನು ಹೋಗು ಅಂದರೆ ಮನೆಯಿಂದ ಹೋಗ್ತಿದ್ದೆ ಪದ್ಮ. ಆದ್ರೆ ನನಗಿಂತ ನಿಷ್ಠುರ ಒತ್ಕೊಂಬೋದು ತಯಾರಿಲ್ಲ. ಈಗ ನೀವು ಬೇಕಾದ್ರೆ ಇನ್ನೂ ಒಂದು ಮಾತು ಬೈದಿದ್ರು, ನಮ್ಮ ಮನೆಯಾಗ ಯಾಕಿದ್ಯಾ ರೀತಮ್ಮ? ಹೋಗಿ ಪಟ್ ನಿನ್ನ ಮನೆ ನೀನು ಏನೈತೆ ನೋಡ್ಕೊಂಡು ನಿನ್ನ ಪಾಡಿಗೆ ನೀನು ಹೋಗು. ಇನ್ನು ಯಾವಾಗ ಹೋಗೋಣ ಅಂತ ಇದೆಯಾ ಅಂತೇಳಿ ನೀವು ಬಾಯಿ ಬಿಟ್ಟು ಹೇಳಿದ್ರೆ ನನಗೆ ಅಷ್ಟು ಬೇಜಾರಾಗ್ತಿರ್ಲಿಲ್ಲ. ಆದರೆ ಕಳ್ಳಿ ಅಂತೇಳಿ ಎಲ್ಲರ ಮುಂದೂ ಮನೆಯಿಂದ ಹೊರಗೆ ಜುಟ್ಟಿಡ್ಕೊಂಡು ಎಳ್ದು ಸುಮ್ಮನೆ ಮರ್ಯಾದೆ ತಕ್ಕೊಂಡು ಇವಾಗ ಯಾರು ಬಾಯಿಯಾಗಿ ನೋಡಿದ್ರು ನೋಡು, ಸಣ್ಣ ಪಣ ಸತ್ಯಕಾಯಿ ಆ ರೀತನ್ನ ಕರ್ಕೊಂಡು ಮನೆಗೆ ಇಕ್ಕೊಂಡ್ರು. ಆ ರೀತ ಅವ್ರ ಮನೆಗೆ ಕಳ್ತನ ಮಾಡಿಳಂತೆ ಅಂತೆ ಕಂತುಗಳು ಮಾತುಗಳು ಜಾಸ್ತಿ ಆಗ್ಬಿಟ್ಟವೆ. ನನಗೆ ಈ ಕಿವಿಯಿಂದ ಕೇಳಿಸ್ಕೊಂಬಕ್ ಆಗ್ತಾ ಇಲ್ಲ. ಜನ ನನ್ನ ಒಂಥರ ದೃಷ್ಟಿಯಾಗಿ ನೋಡ್ತಾ ಇದ್ದಾರೆ. ಆದ್ರೆ ನಾನು ಈ ಕೆಲಸ ಮಾಡಿಲ್ಲ. ಮಾಡಿದ್ರೆ ನಾನು ಸುಮ್ಮನಾಗ್ಬಿಡ್ತಿದ್ದೆ. ಏನು ಬಿಡು, ನಾನು ಏನೋ ಒಂದು ಕೆಲಸ ಮಾಡಿದ್ನಂತ ಅಂತೇಳಿ ನಾನು ಸುಮ್ಮನಾಗ್ಬಿಡ್ತಿದ್ದೆ. ಆದ್ರೆ ನಾನು ಮಾಡಿಲ್ಲ ಅಂದಮೇಲೆ ನಾನು ಸುಮ್ಮನಾಗ ಅಂತ ಮಗಳೇ ಅಲ್ಲ, ನಾನು ಸುಮ್ಮನಾಗ ಅಂತವಳೇ ಅಲ್ಲ. ನಾನು ಅದೇನಾಗುತ್ತಾಗಲಿ ಪಂಚಾಯತಿಗೆ ಹಾಕ್ತೀನಿ, ಬಿಡೋದಿಲ್ಲ. ಬಾರೆ ಪಂಚಾಯತಿಗೆ ಹಾಕ್ತೀನಿ, ಬಾರೆ ನೋಡೋಣ. ನಾನು ನೀನಾಗೆಲ್ಲ ನೋಡೋಣ ಅದಿಲ್ಲ. ಬಿಡು, ಊರಾಗ ದೊಡ್ಡರಮ್ಮರು ಇರ್ತಾರೆ, ಬಗೆಹರಿಸ್ತಾರೆ, ಅವ್ರ ಮುಂದಕ್ಕೆ ಹಾಕ್ತೀನಿ. ನಮ್ಮನ್ನ ಹೆಂಗೆ ಹೊರ ಕೇಳ್ದು ನಾಲ್ರು ನೋಡಂಗೆ ನಿಂತ್ಕೊಂಡು ಮಾಡ್ದೆ ಹಂಗೆ ನೀನು ಮಾಡಿರೋಂಥದ್ದು ನಾನು ಬಯಲಿಗೆ ಎಳಿತೀನಿ. ಒಳಗೆ ಬಗೆಹರಿಸಿರಿ ಸರಿಯಾಗಲ್ಲ. ನನ್ನ ಮರ್ಯಾದೆ ಹಂಗೆ ಹೋಯ್ತಾ, ನಿನ್ನ ಮರ್ಯಾದೆನೂ ಹಂಗೆ ಹೋಗ್ಬೇಕು. ಹಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ರೀತಾ ಅಂತ ಕರಿಬೇಡ ಕಣೆ. ನನಗೆ ಹಂಗೆ ಪಿತ್ತ ನೆತ್ತಿಗೆ ಇರ್ತಾ ಐತಿ. ಸಣ್ಣ ಪಡ ಅಂತ ನಾನು ಎಷ್ಟು ವಿಶ್ವಾಸದಾಗಿದ್ದೆ. ಮುಚ್ಚು ಇವೆಲ್ಲ ಹಾರಾಡೋದು ಎಗರಾಡೋದು ನಿನ್ನ ಮಗ ಸೊಸೆ ಅಂತ ಇಕ್ಕೇಳೆ. ನಮ್ಮ ತಗವೆಲ್ಲ ನಹಿ ನಕ್ಕು ನಮ್ಮ ತಗವೆಲ್ಲ ಇಕ್ಕೆ ಬೇಡ. ನಿನ್ನ ಮಗ ಸೊಸೆ ತಗೆ ಏನಿದ್ರು ನಿಂದೇನೈತೆ ಅದೆಲ್ಲ ನಾವು ಅವ್ರ ತಗಿಕ್ಕೆ, ಸರಿನಾ? ನಮ್ಮ ತಗಿವೆಲ್ಲ ಹಾರಾಡೋದು, ಕೂಗಾಡೋದು, ಕಿರ್ಚಾಡೋದು ನಾವೇನು ಡೋಂಟ್ ಕೇರ್ ಕಣೆಗಿರಿತಾ, ಡೋಂಟ್ ಕೇರ್. ಯಾಕೆ ಸುಮ್ಕೆ ಹೋಗು, ನಾವು ಅಲ್ಲೇ ಸುಮ್ಮನೆ ಇದೀವಿ. ನಮ್ಮ ದುಡ್ಡು ನಮಗೆ ಕೊಡು, ನಮಗೂ ನಿಮಗೂ ಯಾವ ಸಂಬಂಧನೂ ಇರಲ್ಲ. ನಮ್ಮ ದುಡ್ಡು ಅಂತ ತಂದ್ಕೊಡು. ದುಡ್ಡು ಕೊಡೋ ಯೋಗ್ಯತೆ ಇಲ್ಲ, ಇಲ್ಲಿ ದೊಡ್ಡದಾಗ ಮಾತಾಡಕ್ಕೆ ಬಂದವಳೆ. ದುಡ್ಡು ಕೊಡೋ ಯೋಗ್ಯತೆ ಐತೇನೋ ಅಂತ ಕೊಡೋಕ್ಕಾಗಲ್ಲ, ಏನಿಲ್ಲ. ದೊಡ್ಡದಾಗಿ ಇಲ್ಲಿ ಮಾತಾಡಕ್ಕೆ ಬಂದವಳೆ. ಹೋಗಿ ಮಮ್ಮ ಅವ್ರ ಮಗ ಸೊಸೆನೇ ಕೇಳು, ಅವರು ಸೈಡ್ ತಮ್ತಿ ಅಂತೇಳಿ ಓಡಾಡ್ತಾ ಇದ್ದಾರೆ. ಫಸ್ಟ್ ನಿಮ್ಮ ಅಮ್ಮ ಮಾಡಿರೋಂಥ ಸಾಲನ ಕೊಡಪ್ಪ ನಮಗೆ ಅಂತ ಕೇಳು. ತಂದೆ ತಾಯಿ ಮಾಡಿರೋ ಸಾಲ ಮಗ ಸೊಸೆನೇ ಮತ್ತೆ ತೀರಿಸ್ಬೇಕಾಗಿರೋದು. ಹೋಗಿ ಕೇಳು. ಇವತ್ತಲ್ಲ ನಾಳೆಗೆ ಸಣ್ಣ ಪಣೆಯ ಋಣನ 5,000 ಸಾವಿರನೇ ಆಗ್ಲೇಳು ಕೊಟ್ಟು ಆ ಋಣ ನಾನು ತೀರಿಸ್ತೀನಿ. ಸಣ್ಣ ಪಣೆ ನನಗೆ ಇವತ್ತು ಕೊಟ್ಟೈತಿ ಅಂದಮೇಲೆ 5 ಅಲ್ಲ 10 ಸಾವಿರನೇ ಆಗ್ಲೇಳು. ಅಷ್ಟು ಒಂದೇ ಸತಿ ಕೊಡಕ್ಕೆ ಆಗಲಿಲ್ಲ ಅಂದ್ರೂ 5,000 10,000 ಕೊಟ್ಟಾಗ್ಲೇಳು ನಾನು ಸಣ್ಣ ಪಣೆ ಮಾಡಿರೋಂಥ ಋಣ ನಾನು ತೀರಿಸ್ತೀನಿ. ನಾನು ಬಿಡಲ್ಲ. ಆದರೆ ಕಳ್ಳಿ ಎಂಬ ಪಟ್ಟ ಮಾತ್ರ ಸಣ್ಣ ಪಣೆಯ ಮನೆ ರೀತ ಕಳ್ತನ ಮಾಡಿದ್ಲು ಎಂಬ ಅಂಥದ್ದು ಬಂದೈತಲ್ಲ, ಕಳ್ತನದ ಪಟ್ಟ, ಅದನ್ನು ಮಾತ್ರ ನಾನು ಒಪ್ಕೊಳ್ಳಲ್ಲ. ಅದನ್ನು ಮಾತ್ರ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದನ್ನು ನಾನು ಸರ್ವ್ ಮಾಡೋವರೆಗೂ ಬಿಡಲ್ಲ. ನಾನು ಉಲ್ಟಾ ಹೊಡಿತಾ ಇದ್ದಾಳೆ. ದೊಡ್ಡಮ್ಮಯ್ಯ ನಾನು ಹಂಗೆ ಅಂಬಲಿಲ್ಲ, ಹಂಗೆ ಮಾಡಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅವರು ನಂಬಂಗಿಲ್ಲ. ಅದಕ್ಕೇನೆ ಇದನ್ನೇನಿದ್ರು ನಾನು ದೊಡ್ಡವ್ರ ಮುಂದಕ್ಕೆ ಹಾಕಿ ಇವಳು ಮರ್ಯಾದೆ ತೆಗಿಬೇಕು. ನನ್ನ ಮರ್ಯಾದೆ ಹೆಂಗೆ ಹೋಯ್ತು, ದುಡ್ಡು ಇಟ್ಕೊಂಡು ಹೊರಗೆ ಕೇಳ್ದು ಎಲ್ಲರೂ ನಿಂತ್ಕೊಂಡು ಹೆಂಗೆ ನೋಡಿರೋ ನಾನು ಊರ ಮುಂದಕ್ಕೆ ಇದನ್ನ ಪಂಚಾಯತಿಗೆ ಹಾಕಿ ನಿಂತ್ಕೊಂಡು ನೋಡಂಗೆ ಮಾಡಿ ಬಂಡವಾಳ ಎಲ್ಲ ನಾನು ಬೈಲ್ ಮಾಡ್ತೀನಿ. ನನ್ನ ಹತ್ರನೂ ಸಾಕ್ಷಿ ಐತೆ, ನಾನು ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಈಗಲೇ ತೋರಿಸ್ಬೋದು. ಆದರೆ ಮುಂದಕ್ಕೆ ದೊಡ್ಡವ್ರ ಮುಂದಕ್ಕೆ ಹಾಕಿ ಸಣ್ಣ ಪಣೆಗೂ ಸತ್ಯಕಾಯಿಗೂ ತೋರಿಸಿ ನನ್ನೇ ಮಾಡಿದ್ದು ಅಂತ ಅವಳ ಬಾಯಿಂದಲೇ ಅವ್ರ ಮುಂದೆ ಹೇಳಿಸಿ ಸರ್ಯಾಗಿ ಮಾಡಲಿಲ್ಲ ಅಂದರೆ ಅವಳನ್ನೂ ಆ ಮನೆಗೆ ಬಿಡ್ಕೋಬಾರ್ದು. ಹಂಗೆ ಮಾಡ್ತೀನಿ ನಾನು. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.